ಮೇಡಮ್ ಅವ್ರಿಗೆ ನಾನಂತೂ ಫುಲ್ ಹ್ಯಾಪಿ ಆಗಿದ್ದೀನಿ. ಈ ಥರ ರೆಡಿಯಾಗಿ ಎಲ್ಲಿಗೆ ಬಂದಿದ್ದೀವಿ ಅಂತ ಅಂದರೆ ಮಂದಾರಗಿರಿ ಹಿಲ್ಸ್. ಹೆಂಗಿದೆ ಬೆಟ್ಟ? ವಾವ್, ಆಗಿದೆ. ಬಟ್ ಅಲ್ಲಿ ತೋರಿಸು ಸೇವಿ ನೋಡಿಲಿ, ಎಲ್ಲಿ ಸೂರ್ಯ ಫುಲ್ಲು ಬ್ರೈಟ್ ಆಗಿಬಿಟ್ಟಿದ್ದಾನೆ. ಅದರಿಂದ ಸ್ವಲ್ಪ ಹತ್ತಕ್ಕೆ ಕಷ್ಟ ಆಗ್ತಿದೆ. ಯಾರೇ ಈ ಪ್ಲೇಸಿಗೆ ವಿಸಿಟ್ ಮಾಡಬೇಕಂದ್ರೂ ಮಾರ್ನಿಂಗ್ ಬನ್ನಿ, ಪೀಸ್ಫುಲ್ಲಾಗಿರುತ್ತೆ. ಬಟ್ ಆಫ್ಟರ್ನೂನ್ ಬಂದಿರೋದ್ರಿಂದ ತುಂಬ ಬಿಸಿಲಿದೆ, ಹತ್ಲಿಕ್ಕೆ ಕಷ್ಟ ಆಗುತ್ತೆ. ನಾವು ವಯಸ್ಸಿನ ಹುಡುಗರು ಹತ್ತೀವಿ. ವಾವ್, ನಮ್ಮ ಚಿಕ್ಕಿಗೆ ಸ್ವಲ್ಪ ವಯಸ್ಸಾಗಿದೆ. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಮೇಡಮ್ ಅವ್ರಿಗೆ ನಾನಂತೂ ಫುಲ್ ಹ್ಯಾಪಿ ಆಗಿದ್ದೀನಿ. ಡಿಪ್ರೆಷನ್ ಯಾಕಂದರೆ 6 ಮಂತಿಂದ ಟ್ರೈ ಮಾಡಿ ಇವತ್ತು ಬಂದಿದ್ದೀನಿ. ಬಿಸಿಲೆಲ್ಲ ಹೋಗಿ ಮೋಡ ಕವಿದ ವಾತಾವರಣ ಬಂದಿದೆ. ನಮ್ಮ ಆಂಟಿ ಹೇಳ್ತಾರೆ ನೋಡಿ, ಈಗ ಪ್ಲೇಸ್ ಅಂತೂ ಸೂಪರ್ ಆಗಿದೆ. 1 ಡೇ ಟ್ರಿಪ್ ಅಂತೂ ಮಸ್ತಾಗಿ ಎಂಜಾಯ್ ಮಾಡ್ಬೋದು ಫ್ಯಾಮಿಲಿ ಜೊತೆ. ಬೆಟ್ಟನೂ ತುಂಬ ಹಾರ್ಡಿಲ್ಲ, ಆರಾಮ್ಸೆ ಹತ್ಕೊಂಡು ಪೀಸ್ ಹೋಗ್ಬೋದು. ತುಂಬ ಬಿಸಿಲಿತ್ತು, ನಮ್ಮ ಅದೃಷ್ಟನೋ ಏನೋ ಗೊತ್ತಿಲ್ಲ. ವೆದರ್ ಕೂಡ ಚೇಂಜ್ ಆಗಿಬಿಟ್ಟಿದೆ. ನನಗಂತೂ ಫುಲ್ ಖುಷಿ ಆಗ್ತಾ ಇದೆ. ಫುಲ್ ಗಾಡಿ ಸಿಕ್ಕಾಬಡೆ ಸಕ್ಕತ್ತಾಗಿದೆ ಪ್ಲೇಸ್ ಮಾತ್ರ. ಬ್ಯಾಂಗ್ಳೂರಲ್ಲಿರೋರು ಒಂದ್ಸಲಿನಾದರೂ ಇಲ್ಲಿ ಬಂದು ವಿಸಿಟ್ ಮಾಡಿದ್ರೆ ಕಳೆದೋಗ್ತಾರೆ. ಅಲ್ಲಿಗೆ ನಾವು ಬಂದ್ವಿ. ಇವರು ಬಂದಿದ್ದಾರೆ ನೋಡಿ, ರೀಲ್ಸ್ ಮಾಡ್ಕೊಂಡು. ಸೂಪರ್ ಎಕ್ಸ್ಪೀರಿಯನ್ಸು, ಕ್ರೇಜಿ ಸೂಪರ್ ಆಗಿದೆ. ಯಾವ ಥರ ಇದೆ ವೆದರ್? ವಾವ್, ಸಕ್ಕತ್ತಾಗಿದೆ. ನಾವು ಬಿಸಿಲಲ್ಲಿ ಬಂದ್ವಿ, ನೋಡಿದ್ರೆ ಮಳೆ ಬಂತು. ನನಗನ್ಸು ಸಿಕ್ಕಾಬಡೆ ಖುಷಿ ಆಗ್ತಿದೆ. ನಂಗೆ ಮಳೇಲಿ ನೆನೆಯೋದಂದ್ರೆ ಸಖತ್ ಇಷ್ಟ. ಇವತ್ತು ಅದು ಡ್ರೀಮ್ ನಂತು ಕಂಪ್ಲೀಟ್ ಆಗಿದೆ. ಸಖತ್ ಮಳೆ. ಥ್ಯಾಂಕ್ ಯು ಸೋ ಮಚ್ ಹೇಳಬೇಕು ಈ ಬೆಟ್ಟಕ್ಕೆ. ಸಿಕ್ಕಾಬಡೆ ಇಷ್ಟ ಆಯಿತು ಈ ಟೆಂಪಲ್ ನನಗಂತೂ. ನೋಡಿ ತೋರಿಸ್ತೀವಿ ವೆದರ್ನ. ಎಲ್ಲ ಜಾಸ್ತಿ ವಿಡಿಯೋ ಮಾಡಿ ಕ್ಯಾಪ್ ಕಟ್ಗೆ ಹೋಗಿ ಎಡಿಟ್ ಮಾಡಿದ್ರೆ ನಮ್ಮ ಆಂಟಿ ತೋರಿಸಿಟ್ಟಿಲ್ಲಿ ಈ ಥರ ಕ್ಲಿಪ್ ಹಂಗೆ ತೆಗ್ದು ಎಡಿಟ್ಸ್ಗೆ ಹಾಕಿ ಡೈರೆಕ್ಟ್ ಎಡಿಟ್. ಈ ಥರ ನೋಡ್ರಿ, ಈ ಥರ ಟೆಕ್ನಾಲಜಿ ಯೂಸ್ ಮಾಡ್ತಾರೆ ಮೇಡಮ್ ಅವರು. ನಾವೇ ಸುಮ್ಮನೆ ಜಾಸ್ತಿ ಎಫರ್ಟ್ಸ್ ಹಾಕಿ ಎಡಿಟರ್ಸ್ ಎಲ್ಲ ಕಷ್ಟಪಟ್ಟು ವಿಡಿಯೋ ಮಾಡಿಬಿಡ್ತೀವಿ. ನಮ್ದೆಲ್ಲ ಓಡಲ್ಲ, ಇವ್ರದ್ದು ಮಾತ್ರ ಓಡುತ್ತೆ. ಸಾಕಾಗಿ ಇದು ಸುಳ್ಳು. ಆ್ಯಕ್ಚುಲಿ ಎಡಿಟ್ ಮಾಡೋಕ್ಕೆ ತುಂಬ ಟೈಮ್ ತೊಗೊಳುತ್ತೆ. ಒಂದು ಜಸ್ಟ್ ರೀಲ್ ಮಾಡ್ಕೊಂಡಿರೋದು ಅಷ್ಟೇ, ವ್ಲಾಗ್ ಅಂತೂ ಮಾಡಿಲ್ಲ. ಬಿಕಾಸ್ ಈ ಪ್ಲೇಸ್ನ ನೋಡಿ ವ್ಲಾಗ್ ಮಾಡೋಕ್ಕೂ ಮನ್ಸು ಬರಲಿಲ್ಲ. ಇಲ್ಲಿ ಟೈಮ್ ಸ್ಪೆಂಡ್ ಮಾಡೋದೇ ತುಂಬ ಖುಷಿ ಅನ್ನಿಸ್ತು, ಅದರಿಂದ ಜಾಸ್ತಿ ವಿಡಿಯೋ ಮಾಡಿಲ್ಲ. ಗೈಸ್, ನೀವು ಇಲ್ಲಿ ಬನ್ನಿ, ಮಜಾ ಮಾಡಿ. ನಮ್ಮ ಥರ ಸಕ್ಕತ್ತಾಗಿದೆ. ನಾವು ಬಿಸಿಲಲ್ಲಿ ಬಂದ್ಬಿಟ್ಟು ನಾವು ಹೋಗಿದ್ದ ಜಾಗದಲ್ಲೆಲ್ಲ ಮಳೆ ನಾವೇ ತಗೊಂಡು ಹೊಂಟೋಯ್ತೀವಿ ಅಲ್ವಾ ಆಂಟಿ? ಇಲ್ಲಿ ಮಾತಾಡಿ, ಇಲ್ಲಿ ಹೇಳು. ನಾವು ಹೋಗಿದ್ದ ಜಾಗದಲ್ಲೆಲ್ಲ ಮಳೆ ತಾನೆ? ಹೌದು, ನಾವು ಹೋಗಿದ್ದ ಜಾಗದಲ್ಲೆಲ್ಲ ಮಳೆ. ಅಷ್ಟು ಅದೃಷ್ಟವಂತರು ನಾವು. ಮಳೆ ಬೆಳೆ ಆಯ್ತಾ ಇರಬೇಕು. ಹೌದಪ್ಪ, ನಮ್ಮ ರೈತರಿಗೆ ಒಳ್ಳೇದಾಗಬೇಕು. ಮಳೆ ಬಂದರೆ ನಮ್ಮ ರೈತರಿಗೆ ಒಳ್ಳೇದಾಗತ್ತೆ. ರೈತರು ಬೆಳೆ ಬೆಳೆದ್ರೆ ಮಾತ್ರನೇ ನಾವು ಅನ್ನ ತಿನ್ನಕ್ಕಾಗೋದು. ನಾವು ರೈತರ ಮಕ್ಕಳೇ. ಅದರಿಂದ ಮಳೆ ಬಂದರೆ ತುಂಬಾ ಖುಷಿ. ದೇವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು. ಬಾಯ್ ಗಾಯ್ಸ್. ನೋಡಿದ್ರೆ ಇಲ್ಲಿ ಮಳೆ ಬರ್ತೈತೆ ಅಂತ ನೆನ್ಕೊಂಡು ಸೈಡಲ್ಲಿ ನಿಂತಿದ್ದೀವಿ. ನಮ್ಮ ಆಂಟಿ ನೋಡಿ ಇಲ್ಲಿ ರೀಲ್ಸ್ ಮಾಡಿಕೊಂಡು ಓಡಾಡೋದು. ಆ ಕಡೆಯಿಂದ ಈ ಕಡೆಗೆ 1000 ರೀಲ್ಸ್ ಮಾಡಿಬಿಟ್ಟು 2 ರೀಲ್ಸ್ ಪೋಸ್ಟ್ ಮಾಡೋದು. ಆಂಟಿ ಬಾಯಿಲಿ ತಗೋ, ಇಲ್ಲಿ ಮೈಕ್ ತಗೋ. ಏನು ಹೇಳು, ಮಳೇಲಿ ಎಂಜಾಯ್ ಮಾಡೋಕ್ಕೂ ಬಿಡಲ್ವಲ್ಲ ನೀನು. ನನಗೆ ಇವಾಗ ಬೋನಲ್ಲಿರೋ ಒಂದು ಅಕ್ಕಿ ಅನ್ಕೋ, ಅದನ್ನ ಹೊರಗಡೆ ಬಿಟ್ಟರೆ ಹೆಂಗೆ ಆಡುತ್ತೆ ಹೇಳು. ಆ ಥರ ಆಗಿಬಿಟ್ಟಿದೆ ನನ್ನ ಕತೆ. ಎವ್ರಿ ಡೇ ವರ್ಕು ಬಿಸ್ನೆಸ್ಸು ಅಂದ್ಕೊಂಡು ಹೊರಗಡೆನೇ ಜಾಸ್ತಿ ಬರೋಲ್ಲ. ಇವತ್ತು ಬಂದಿರೋದಕ್ಕೂ ಮಳೆ ಬರ್ತಿರೋದಕ್ಕೂ ತುಂಬ ಚೆನ್ನಾಗಿದೆ. ಸಿಚುವೇಶನ್ ಮ್ಯಾಚ್ ಆಗ್ತಿದೆ. ನಂಗೆ ಮಳೆ ಅಂದ್ರೇ ಮೊದಲಿಗೆ ತುಂಬಾ ಇಷ್ಟ. ಆ ಮಳೇಲಿ ನೆನ್ಕೊಂಡು ರೀಲ್ಸ್ ಮಾಡೋದಂದರೆ ಇನ್ನೂ ಡಬಲ್ ಖುಷಿ. ಅದಕ್ಕೆ ಎಂಜಾಯ್ ಮಾಡ್ತಿದ್ದೀನಿ. ನಮ್ಮಮ್ಮ ಹೇಳ್ತಾಯಿತ್ತು, ನಾನು ಆಷಾಢ ಕಳೆದು ಶ್ರಾವಣ ಬಂದ ಮೇಲೆ ಟಾಪಲ್ಲಿ ಬರ್ತೀನಿ ಅಂತ. ನಾನು ನೋಡಿದ್ರೆ ಆಗಲೇ ಟಾಪಲ್ಲಿ ಇದ್ದೀನಿ. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ನಮ್ಮಮ್ಮ ಹೇಳ್ತಾಯಿತ್ತು, ಇನ್ನೊಂದ್ಸಲ ಹೇಳು. ನಾನು ಆಷಾಢ ಕಳೆದು ಶ್ರಾವಣ ಬಂದ ಮೇಲೆ ಟಾಪಲ್ಲಿ ಬರ್ತೀನಿ ಅಂತ. ನಾನು ನೋಡಿದ್ರೆ ಆಗಲೇ ಟಾಪಲ್ಲೇ ಇದ್ದೀನಿ.
ಲ್ಯಾಟ್ರಿ. ಇಲ್ಲಿ ಅಲ್ಲಿ ಹೋಗೋಣ ಕೆಳಿಕೆ ಬಂದಾಗಲೇ ಗೈಸ್ 2 ಅವರ್ ಆಯಿತು. ಮನೆಗೆ ಹೋಗಬೇಕು, ಬೇರೆ ಟೈಮ್ ಆಯ್ತೈತೆ. ಇನ್ನು ಅಲ್ಲಿ ಲೋಟಸ್ ಟೆಂಪಲ್ ಅದಕ್ಕೆಲ್ಲ ಹೋಗಿಲ್ಲ, ಅದಕ್ಕೆ ಹೋಗ್ಬೇಕಿನ್ನು. ಅಲ್ಲೋಗಿ ನಿಮಗೆಲ್ಲ ತೋರಿಸ್ಬೇಕು ಅಂತ ಕರಿತಾ ಇದ್ದೀನಿ. ಇಲ್ಲಿ ಈ ಥರ ರೀಲ್ಸ್ ಮಾಡ್ಕೊಂಡು ನೋಡ್ರಿ, ಇಲ್ಲಿ ಸೈಡ್ ಡೋಂಟ್ ಡಿಸ್ಟರ್ಬ್ ಮೀ. ಸೈಡ್ ನೋಡ್ರಿ, ಇಲ್ಲಿ ಈ ಥರ ರೀಲ್ಸ್ ಮಾಡಿಕೊಂಡು ಟೈಮ್ ವೇಸ್ಟ್ ಮಾಡಿಕೊಂಡು ನಮ್ಮ ಆಂಟಿ ಅಂತೂ ನಿಜ ಬರ್ತಿಲ್ಲ, ರೀಲ್ಸ್ ಮಾಡ್ಕೊಂಡು ಇಲ್ಲೇ ಕುತ್ಕೊಬಿಟ್ಟೈತೆ. ಸೀರಿಯಸ್ ಆಗಿ ಚಿಕ್ಕ ಹುಡುಗಿಯರಾಗಿರೋ ತಲೆ ಮೇಲೆ ಕೊಟ್ಟು ಕರ್ಕೊಂಡೈತಿದೆ. ಪಾಪ ಅಂತ ಸುಮ್ಮನಿದ್ದೀನಿ. ಏನೋ ಬಂತು ಹೋಗೋಣ. ಓಕೆ, ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಗೈಸ್ ಇಲ್ಲೇನಾದ್ರು ಒಂಚೂರು ಜಾರದ್ರು ನೋಡಿ, ಅಲ್ಲಿ ಚುರುಮುರಿ ಮಾರ್ತಾಯಿದ್ರು, ಅಲ್ಲಿಗೆ ಹೋಗ್ಬಿಡ್ತೀವಿ. ಅದಕ್ಕೇ ಕ್ಲೀನಾಗೆ ಓಡಾಡಬೇಕು. ಜೀವನದಲ್ಲಿ ಗ್ರಿಪ್ಪು ಮುಖ್ಯ, ಎಲ್ಲಾದರೂ ಸರಿನೇ. ಗ್ರಿಪ್ ಇದ್ದರೆ ಮಾತ್ರ ನಾವು ಬದುಕೋಕ್ಕಾಗೋದು. ಈಗ ನಾನೇನೋ ಮೋಟಿವೇಶನ್ ಕೊಡ್ತಾಯಿದ್ದೀನಿ. ನಾವು ಈ ರೀಲ್ಸ್ ಮೇಡಮ್ ಅವ್ರನ್ನ ಅಷ್ಟು ಟಾಪಿಂದ ನೋಡ್ಕೊಬಿಟ್ರಿ, ಅಲ್ಲಿಂದ ಇಲ್ಲಿವರೆಗೂ ಕರ್ಕೊಬರೋಷ್ಟಲ್ಲಿ ನನಗಿದು ಹತ್ತಿ ಹಿಡ್ದಿದ್ದಕ್ಕೇನು ಸುಸ್ತಾಗಲಿಲ್ಲ. ರೀಲ್ಸ್ ಮೇಡಮ್ ಅವ್ರನ್ನ ಕರ್ಕೊಬರೋಷ್ಟಲ್ಲಿ ಸುಸ್ತಾಗೋಯ್ತು. ಇವಾಗ ನಿಮಗೆ ಬೇರೆ ಜಾಗ ತೋರಿಸ್ಬೇಕು ಅಂತಲೇ ನಾನು ಫಾಸ್ಟಾಗಿ ಕರ್ಕೊಬಂದಿರೋದು ಅಷ್ಟೇ ಗೈಸ್, ಸಿಂಪಲ್. ಒಟ್ಟಿನಲ್ಲಿ ಕರ್ಕೊಬಂದಿ, ನಂಗೆ ಅದೇ ಖುಷಿ ಆಯ್ತಿರೋದು. ಅಲ್ಲಿಂದ ಇಲ್ಲಿ ಕರ್ಕೊಬಂದೆ ಅಷ್ಟೇ. ಇಲ್ಲಿಂದ ಬಂದಿದ್ದು ತುಂಬಾ ಬೇಜಾರಾಗ್ತಿದೆ. ಇನ್ನು ಅಲ್ಲಿಗೆ ಹೋಗೋದು ಬಿಡುವ, ಲೋಟಸ್ ಟೆಂಪಲ್ಗೆ ಹೋಗಬೇಕು. ಬಟ್ ಈ ಪ್ಲೇಸೇ ನಂಗೆ ಇಷ್ಟ ಆಯಿತು, ಅದಕ್ಕೆ ಇಲ್ಲೇ ಇರೋಣ ಅಂತ ನೋಡ್ತಾ ಇದ್ದೀನಿ. ಮಳೆ ಬೇರೆ ಬರ್ತಾ ಇದೆ, ಜೋಳ ಬೇಯಿಸ್ತಾ ಇದ್ದಾರೆ. ಜೊತೆಗೆ ಮಳೆ ಬರ್ಬೇಕಾದ್ರೆ ಜೋಳ ತಿನ್ನೋದಂದರೆ ಸಿಕ್ಕಾಬಿಡೆ ಒಳ್ಳೆ ಎಕ್ಸ್ಪೀರಿಯೆನ್ಸು. ಜೋಳ ತಿಂದಲ್ಲ ಆಗಲೇ? ಹಾಂ, ಜೋಳ ತಿಂದಿಲ್ಲ ಅಂದ್ಬಿಡು. ನಿನ್ಗೆ ಯಾಕೆ ಆಮೇಲೆ ಇರಬೇಕಾದ್ರೆ ಜೋಳ ತಿಂದೆ, ಇವಾಗ ಮಳೆ ಬರೋವಾಗ ಜೋಳ ತಿನ್ನೋದು ಒಂಥರ ಮಜಾ, ಚೆನ್ನಾಗಿರುತ್ತೆ. ಟೇಸ್ಟಿಯಾಗಿ ಒಳ್ಳೆ, ಇನ್ನೂ ಒಂದು ಚೆನ್ನಾಗಿ ಫೀಲ್ ಕೊಡುತ್ತೆ. ಒಂದು ರೌಂಡು ನಾವು ಕಾರ್ನ್ ತಿಂದ್ವಿ ಯಾವಾಗಲೇ ಬಿಸಿಲಿದ್ದಾಗ. ಇವಾಗ ಮತ್ತೆ ಮಳೆ ಬರ್ತಿದೆ, ಇವಾಗ ಮತ್ತೆ ಇದನ್ನು ಟೇಸ್ಟ್ ಮಾಡೋಣ ಅಂತ ಬಂದಿದ್ವಿ. ಇದು ಬೇಡ ಅಂತೇಳಿ ಇವಾಗ ಚುರುಮುರಿ ತಿನ್ನೋಕೆ ಹೋಗ್ತಾಯಿದ್ವಿ. ನೋಡಿ ಬಾಯಲ್ಲಿ ನೀರು ಬರ್ತಾ ಇದೆ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ. ಈ ಮಳೆಗೂ ಈ ಸಿಚುಯೇಷನ್ಗೂ ನಾವು ಚುರುಮುರಿ ತಿಂತಾ ಇರೋದಕ್ಕೂ ಸೂಪರ್. ಸಾಕು, ಚೆನ್ನಾಗಿದೆ. ತಿಂಡಿಪತಿ ನಮ್ಮ ಆಂಟಿ. ಗೈಸ್, ಮಂದಾರಗಿರಿ ಬೆಟ್ಟಕ್ಕೆ ಬಂದಾಗ ಫಸ್ಟ್ ಸಿಗೋದೇ ನಿಮಗೆ ಈ ಟೆಂಪಲ್ಲು, ನೆಕ್ಸ್ಟ್ ಬಂದು ಲೋಟಸ್ ಟೆಂಪಲ್ ಸಿಗುತ್ತೆ. ಈ ರೋಡಲ್ಲಿ ಹಂಗೆ ಸ್ಟ್ರೈಟ್ ಹೋದರೆ ನಿಮಗೆ ಇಲ್ಲಿ ಬೆಟ್ಟ ಕಾಣಿಸುತ್ತೆ ನೋಡಿ. ಆ ಬೆಟ್ಟನೇ ಹತ್ತಿದೀಗ, ಹತ್ಕೊಂಡು ಇಲ್ಲಿಗೆ ಬಂದಿದ್ದು. ನೆಕ್ಸ್ಟು ಲೋಟಸ್ ಟೆಂಪಲ್ಗೆ ಹೋಗೋಣ, ಬನ್ನಿ ತೋರಿಸ್ತೀನಿ. ನೋಡ್ಬೋದು ಗೈಸ್, ಒನ್ ಡೇ ಎಲ್ಲರೂ ಟ್ರಿಪ್ ಪ್ಲ್ಯಾನ್ ಆಗ್ತಿದ್ರೆ ನೋಡಿ, ಒಳ್ಳೆ ಸ್ಪಾಟು ಫೋಟೋಶೂಟ್ಗೆಲ್ಲ ಸಖತ್ತಾಗಿದೆ. ಸೂರ್ಯ ಪ್ರಕಾಶಮಾನವಾಗಿ ಕಾಣಿಸ್ಕೊತಾ ಇದ್ದಾನೆ. ಇವ್ರು ಇಲ್ಲೇ ಇದ್ದಾರೆ ನೋಡಿ. ಎಲ್ಲದು ಯಾವ ಕಡೆಯಿಂದ ಯಾವ ಮೂಲೆಗಾರು ಹೋಗ್ರಿ, ಈಸ್ಟ್ ವೆಸ್ಟ್ ಸೌತು ನಾರ್ತು, ಅಲ್ಲಿಂದ ಎಲ್ಲಿಗೆ ಹೋದ್ರೂ ರೀಲ್ಸ್ ಆ್ಯಂಡ್ ರೀಲ್ಸ್. ಸ್ವಲ್ಪ ಹಿಂಗೆ ನೋಡು, ಅದ್ಯಾಕೆ ಹಿಂಗೆ ನೋಡ್ತೀಯ? ಇದಾಗಿತ್ತು ಮಂದಾರಗಿರಿ ಬೆಟ್ಟ. ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಏನಾರು ಹೇಳ್ತೀಯಾ? ಚೆನ್ನಾಗಿತ್ತು. ಲೋಟಸ್ ಟೆಂಪಲು ಮತ್ತು ಮಂದಾರಗಿರಿ ಬೆಟ್ಟ ಎರಡೂ ಅಕ್ಕಪಕ್ಕನೇ ಇದೆ. ಒನ್ ಡೇ ಟ್ರಿಪ್ಗಂತೂ ಮಾಡಿಸಿದ ಪ್ಲೇಸ್ ಇದು. ಎಂಜಾಯ್ ಮಾಡಿ ನೆಮ್ಮದಿಯಾಗಿ ಬಂದು ಹೋಗ್ಬೋದು. ಒಂದ್ಸಲ ವಿಸಿಟ್ ಮಾಡಿ, ನಿಮಗೆ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಓಕೆ ಗಾಯ್ಸ್, ಬಾಯ್. ಲವ್ ಯು. ನನ್ನ ಚಾನಲ್ನ ಮತ್ತು ನಮ್ಮ ಆಂಟಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.